ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಿನ್ನ ಜೊತೆ ಇರುವವರೆಲ್ಲ ನಿನ್ನವರಾಗೋದಿಲ್ಲ. ಜೀವನದಲ್ಲಿ ನಾವು ಬಿದ್ದಾಗ ನಗುವವರು ತುಂಬ ಜನ ಸಿಗ್ತಾರೆ, ಆದರೆ ಕೈ ಹಿಡಿದು ಮೇಲೆತ್ತುವವರು ತುಂಬ ಕಡಿಮೆ ಜನ ಸಿಗ್ತಾರೆ. ನಿನ್ನ ಯಶಸ್ಸಿಗೆ ಚಪ್ಪಾಳೆ ತರ್ತಾರೆ, ಆದರೆ ಮನಸ್ಸಿನೊಳಗೆ ನಿನ್ನ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ನಿನ್ನ ಮುಂದೆ ಬ್ರೋ ಅಂತ ಮಾತಾಡುವವರು ನಿನ್ನ ಹಿಂದೆ ಬ್ರದರ್ ಆಗಿ ಎಂದಿಗೂ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಅತಿ ದೊಡ್ಡ ನೋವು ಯಾವುದು ಗೊತ್ತಾ? ಶತ್ರು ಕೊಟ್ಟ ನೋವಲ್ಲ, ನಮ್ಮವರು ಅಂತ ನಂಬಿದವರು ಕೊಟ್ಟ ನೋವು, ಮೋಸ. ಫ್ರೆಂಡ್, ನೀನು ಯಾರನ್ನಾದರೂ ಹೃದಯಪೂರ್ವಕವಾಗಿ ನಂಬಿದಾಗ ಅವರಿಗೆ ನಿನ್ನ ದುರ್ಬಲತೆ ಗೊತ್ತಾಗುತ್ತೆ. ಅವರು ನಿನ್ನ ಕಣ್ಣೀರು ನೋಡಿರ್ತಾರೆ, ನಿನ್ನ ಕನಸು ಕೇಳಿರ್ತಾರೆ, ನಿನ್ನ ಭಯನ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಅದೇ ಜನ ಒಂದು ದಿನ ನಿನ್ನ ವಿರುದ್ಧ ನಿಂತಾಗ ಅವರು ಶತ್ರುವಿಗಿಂತ ಅಪಾಯಕಾರಿಯಾಗಿರ್ತಾರೆ. ಯಾಕಂದರೆ ಶತ್ರು ಹೊರಗಿನಿಂದ ಬರ್ತಾನೆ, ಆದರೆ ಬೆನ್ನಿಗೆ ಚೂರಿ ಹಾಕುವವನು ನಿನ್ನ ಹತ್ತಿರದಲ್ಲೇ ಇರ್ತಾನೆ. ಇನ್ನು ಕೆಲವರು ನಿನ್ನ ಜೊತೆ ಇರುವುದು ನಿನ್ನ ಕೋಮಲ ಹೃದಯಕ್ಕಾಗಿ ಅಲ್ಲ, ನಿನ್ನ ಉಪಯೋಗಕ್ಕಾಗಿ, ನಿನ್ನ ಸಹಾಯಕ್ಕಾಗಿ, ನೀನು ಕೊಡ್ತಿದ್ದ ಸಮಯಕ್ಕಾಗಿ, ನೀನು ಹಣ ಖರ್ಚು ಮಾಡ್ತಿದ್ದಕ್ಕಾಗಿ ಅವರು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಆದರೆ ನೀನು ದುರ್ಬಲನಾದ ದಿನ, ನಿನ್ನ ಬಳಿ ಏನೂ ಇಲ್ಲದ ದಿನ, ಅದೇ ಜನ ನಿನ್ನ ಶಾಡೋ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಜೀವನ ನಿನಗೆ ಪ್ರತಿ ಮೋಸದ ಮೂಲಕ ಒಂದು ಪಾಠ ಕಲಿಸುತ್ತೆ. ಎಲ್ಲರಿಗೂ ನಿನ್ನ ಹೃದಯದ ಸ್ನೇಹ ಕೊಡಬೇಡ, ಎಲ್ಲರಿಗೂ ನಿನ್ನ ಸೀಕ್ರೆಟ್ಸ್ ಹೇಳಬೇಡ, ಎಲ್ಲರನ್ನು ನಿನ್ನ ಫ್ಯಾಮಿಲಿ ಅಂತ ನಂಬೇಡ. ಯಾಕಂದರೆ ಎಲ್ಲ ಸ್ಮೈಲ್ಗಳು ಪ್ಯೂರ್ ಆಗಿರುವುದಿಲ್ಲ. ಕೆಲವು ಸ್ಮೈಲ್ಗಳ ಹಿಂದೆ ಅಸೂಯೆ ತುಂಬಿರುತ್ತೆ. ನೀನು ಬೆಳೆಯೋದನ್ನು ನೋಡಿ ಸೈಲೆಂಟಾಗಿ ನಿನ್ನ ದಾರಿ ತಪ್ಪಿಸ್ತಾರೆ. ಈ ಥರ ಸ್ನೇಹಿತರ ಹತ್ರ ಜಗಳ ಮಾಡಬೇಡ, ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಡ, ಸುಮ್ಮನೆ ದೂರ ಹೋಗು. ನಿನ್ನ ಸಮಯವನ್ನು ನಿನ್ನ ಕನಸಿಗೆ ಕೊಡು, ಏನಾದರೂ ಸಾಧನೆ ಮಾಡು. ಆಗ ನಿನ್ನ ಇಗ್ನೋರ್ ಮಾಡಿದವರು ನಿನ್ನ ಅಟೆನ್ಷನ್ಗಾಗಿ ಕಾಯ್ತಾರೆ. ಆಗ ನಿನ್ನ ಮೌನವೇ ಅವರಿಗೆ ಅತಿ ದೊಡ್ಡ ರಿವೆಂಜ್. ಆಗ ನಿನಗೆ ಅರಿವಾಗೋದು ಏನಂದರೆ, ಅವರಿಲ್ಲದೆ ಕೂಡ ನಾನು ಗೆಲ್ಲಬಲ್ಲೆ ಅಂತ. ಈ ಜಗತ್ತು ನಿನ್ನ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡಲ್ಲ. ಅದಕ್ಕೆ ನೀನು ಸ್ಟ್ರಾಂಗ್ ಆಗಬೇಕು, ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು. ಯಾರು ಫೇಕ್, ಯಾರು ರಿಯಲ್ ಅನ್ನೋದನ್ನು ಗುರುತಿಸುವಷ್ಟು ಮೆಚ್ಯೂರ್ ಆಗಿರಬೇಕು. ಯಾಕಂದರೆ ನಿನ್ನ ಲೈಫ್ನಲ್ಲಿ
ಒಬ್ಬ ರಾಂಗ್ ಪರ್ಸನ್ ನಿನ್ನ ಎಂಟೈರ್ ಲೈಫನ್ನೇ ಡೆಸ್ಟರಿ ಮಾಡಬಹುದು. ಹಾಗಾಗಿ ನಿನ್ನ ಜೊತೆ ಇರೋರೆಲ್ಲ ನಿನ್ನವರಾಗೋದಿಲ್ಲ. ಕೆಲವರು ನಿನ್ನ ಡೌನ್ಫಾಲ್ ನೋಡಲು ನಿನ್ನ ಹತ್ತಿರದಲ್ಲೇ ಇರ್ತಾರೆ. ಆದರೆ ನೆನ್ಪಿಟ್ಕೋ, ಅವರು ನಿನ್ನ ಕಥೆಯ ಅಂತ್ಯ ಅಲ್ಲ, ಅವರು ನಿನ್ನ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಶುರು ಮಾಡುವವರು. ಕೊನೆಯದಾಗಿ ಒಂದು ಮಾತು, ಒಂದು ದಿನ ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದವರೇ ನಿನ್ನ ಸಕ್ಸಸ್ ನೋಡಿ ಶಾಕ್ ಆಗಬೇಕು. ಅದಕ್ಕಾಗಿ ಜನರನ್ನು ಚೇಸ್ ಮಾಡಬೇಡ, ರೆಸ್ಪೆಕ್ಟ್ಗಾಗಿ ಬೆಗ್ ಮಾಡಬೇಡ, ಫೇಕ್ ಫ್ರೆಂಡ್ಸ್ಗಾಗಿ ನಿನ್ನ ಲೈಫ್ನ ಡೆಸ್ಟರಿ ಮಾಡ್ಕೋಬೇಡ. ಏನಾದರೂ ಒಂದು ಸಾಧಿಸು, ಏಕೆಂದರೆ ಫೇಕ್ ಫ್ರೆಂಡ್ಸ್ಗೆ ನಿನ್ನ ನಿಜವಾದ ಉತ್ತರ ಬರೀ ಮಾತಲ್ಲ, ನಿನ್ನ ಯಶಸ್ಸು.